ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಹೊಸ ಚಾಪ್ಟ್ರು ಲೂಬ್ರಿಕೆಂಟ್ಸ್ ಅಂತೇಳಿ. ಇದರಲ್ಲಿ ಜನರಲ್ ಆಗಿ ಲೂಬ್ರಿಕೆಂಟ್, ಲೂಬ್ರಿಕೇಷನ್, ಲೂಬ್ರಿಕೇಟರ್ ಅನ್ನೋವಂಥದ್ದು ಮೂರು ಬರ್ತದೆ. ಆ ಮೂರದರಲ್ಲಿ ಯಾವ ಥರ ಯೂಸ್ ಮಾಡೋವಂಥದ್ದು, ಅದ್ರ ಬಗ್ಗೆ ಯಾವ ಥರ ಅದನ್ನು ಐಡೆಂಟಿಫೈ ಮಾಡೋವಂಥದ್ದು ಹೇಳ್ಕೊಡ್ತೀನಿ. ಸಿಂಪಲ್ ಆಗಿರುವಂಥ ಈಸಿ ಮೆಥಡ್ಸಲ್ಲಿ. ಇದು ಥ್ರೆಡ್ ಥಿಯರಿದಲ್ಲಿ 2ನೇ ವರ್ಷದಲ್ಲಿ ಬರುವಂಥದ್ದು ಇನ್ನೂ ಒಂದು ಚಾಪ್ಟ್ರು. ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿದೆ. ಆದರೆ ಇನ್ನೊಂದು ಸಲ ಕೂಡ ಮಾಡ್ತಾಯಿದ್ದೀನಿ, ಡೀಟೇಲ್ಸ್ ಗೊತ್ತಾಗಲಿ ಅಂಥೇಳಿ. ತಮ್ಮೆಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್. ಫಸ್ಟ್ ಆಫ್ ಆಲ್, lubricants. Introduction. The substance which are having the property of oiliness and stickness property are also called lubricants. ಯಾವ ಒಂದು ಸಬ್ಸ್ಟೆನ್ಸಲ್ಲಿ ಹಿಡ್ಕೊಳ್ಳೋ ಅಂಥ ಪ್ರಾಪರ್ಟಿ ಇರ್ತದೋ, ಜಾರೋ ಅಂಥ ಪ್ರಾಪರ್ಟಿ ಇರ್ತದೋ ಅದನ್ನು ಲೂಬ್ರಿಕೆಂಟ್ಸ್ ಅಂತೇಳಿ ಹೇಳ್ತೀವಿ. ದ ಮೆಥಡ್ ಆಫ್ ಅಪ್ಲೈಯಿಂಗ್ ಲೂಬ್ರಿಕೆಂಟ್ ಈಸ್ ಕಾಲ್ಡ್ ಲೂಬ್ರಿಕೇಟರ್. ಯಾವ ಒಂದು ರೀತಿಯಲ್ಲಿ ನಾವು ಅದನ್ನು ಬಳಸ್ತಿರೋ ಅದನ್ನು ಲೂಬ್ರಿಕೇಟರ್ಸ್ ಅಂತೇಳಿ ಹೇಳ್ತೀವಿ. ದ ಡಿವೈಸ್ ಯೂಸ್ ಫಾರ್ ದಿಸ್ ಈಸ್ ಕಾಲ್ಡ್ ಲೂಬ್ರಿಕೇಟರ್. ಅಂದರೆ ಯಾವೊಂದು ಡಿವೈಸನ್ನ ಯೂಸ್ ಮಾಡ್ತೀವಿ, ಸಪೋಸ್ ಆಯಿಲ್ ಕ್ಯಾನ್ ಆಗಿರ್ಬೋದು, ಗ್ರೀಸ್ ಗನ್ ಆಗಿರ್ಬೋದು, ಈ ಥರ ಎಕ್ಸಾಂಪಲ್ಸು. ಯಾವ ಥರ ನಾವು ಯೂಸ್ ಮಾಡ್ತೀವಿ ಡಿಪೆಂಡ್ ಆನ್ ದ ಡಿವೈಸಸ್. ಮೊದಲನೇದಾಗಿ, ವೇರ್ ಆ್ಯಂಡ್ ಟಿಯರ್ ಆಫ್ ದ ಪಾರ್ಟ್ಸ್ ಅಕ್ಕರ್ಸ್ ಹೆಡ್ ಆ್ಯಂಡ್ ಸೌಂಡ್ ಪ್ರೊಡ್ಯೂಸರ್ಸ್ ವೆನ್ ದ ಮೆಟಲ್ ಪಾರ್ಟ್ಸ್ ಸ್ಲೈಡ್ಲಿ ಆರ್ ಓವರ್ ದ ಅದರ್ ಡ್ಯೂ ಟು ಫ್ರಿಕ್ಷನ್. ಒಂದು ಪಾರ್ಟು ಇನ್ನೊಂದು ಪಾರ್ಟ್ ಮೇಲೆ ಜಾರೋ ಟೈಮಲ್ಲಿ, ಅಥವಾ ಒಂದು ಗೇರ್ಸು, ಹೆಲಿಕಲ್ ಗೇರ್ ಆಗಿರ್ಬೋದು, ಸ್ಪರ್ ಗೇರ್ ಆಗಿರ್ಬೋದು, ಬೆವೆಲ್ ಗೇರ್ ಆಗಿರ್ಬೋದು, ಒಂದು ಗೇರ್ ಮೇಲೆ ಒಂದು ಗೇರ್ ಸೀಟಿಂಗ್ ಆಗೋ ಟೈಮಲ್ಲಿ ಅದೇನಾಗ್ತದೆ ಅಂತ ಹೇಳಿದ್ರೆ ಸೌಂಡ್ ಬರ್ತದೆ, ಫ್ರಿಕ್ಷನ್ ಆಗ್ತದೆ, ಹೀಟ್ ಡೆವಲಪ್ಮೆಂಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಲೂಬ್ರಿಕೆಂಟ್ಸನ್ನ ಅಪ್ಲೈ ಮಾಡಬೇಕು. ಅದರಲ್ಲಿ ಗೇರ್ಸ್ಗೆ ನಾವು ಜನರಲ್ ಆಗಿ ಯೂಸ್ ಮಾಡೋ ಅಂಥದ್ದು ಬಂದುಬಿಟ್ಟು ಗ್ರೀಸು. ಈ ಸೈಕಲ್ ಚೈನ್ ಇರ್ತದೆ, ಸೈಕಲ್ ಚೈನಿಗೆ ಮೆಜಾರಿಟಿಯಾಗಿ ನಾವು ಗ್ರೀಸ್ ಅಪ್ಲೈ ಮಾಡಲ್ಲ. ಲೈಟಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಚೈನಿಗೆ ಆಯಿಲನ್ನು ಯೂಸ್ ಮಾಡ್ತೀವಿ. ಯಾಕೆ, ರೀಸನ್ ಏನಂತ ಹೇಳಿದ್ರೆ, ಗ್ರೀಸ್ ಹಾಕಿದ್ರೆ ಸಪೋಸ್ ಡಸ್ಟು, ಮಣ್ಣು ಅದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಸೇರ್ಕೊಂಡ್ಬಿಟ್ಟು ಹಿಂದ್ಗಡೆ ಗೇರ್ ಇರೋವಂಥದ್ರಲ್ಲಿ ಸೇರ್ಕೊಂಡ್ಬಿಟ್ಟು ಡೆವಲಪ್ಮೆಂಟ್ ಆಗಲ್ಲ. ಮುಂದ್ಗಡೆ ಸೈಕಲ್ನ ಪೆಡಲ್ನ ನಾವು ಪ್ರೆಸ್ ಮಾಡಿದ್ರೆ ರೆಸ್ಟ್ರಾಕ್ಟ್ ಆಗ್ತದೆ. ಆ ಥ್ರೆಡ್ಸ್ ಇರೋವಂಥದ್ದು ಗೇರ್ಸ್ ತೀತ್ಸ್ ಇರ್ತದಲ್ಲ ಹಿಂದ್ಗಡೆ, ಅದು ಮುರಿದೋಗೋಂಥ ಚಾನ್ಸಸ್ ಇರ್ತದೆ. ಆ ಒಂದು ಕಾರಣದಿಂದ ನಾವೇನು ಮಾಡ್ತೀವಿ, ಆಯಿಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕೈಂಡ್ಸ್ ಆಫ್ ಲೂಬ್ರಿಕೆಂಟ್ಸ್. ಕೈಂಡ್ಸ್ ಆಫ್ ಲೂಬ್ರಿಕೆಂಟ್ಸ್ ಬಂದ್ಬಿಟ್ಟು ಸೀಡ್, ವೆಜಿಟೇಬಲ್, ಅನಿಮಲ್ ಫ್ಯಾಟ್ ಆಯಿಲ್. ಇದರಿಂದ ನಮಗೆ ಒಂದು ಲೂಬ್ರಿಕೆಂಟ್ಸನ್ನ ಪಡ್ಕೋಬಹುದು, ಸಿಗ್ತದೆ. ಮಿನರಲ್ ಆಯಿಲ್, ಕರ್ಡ್ ಆಯಿಲ್, ಕಾಟನ್ ಸೀಡ್ ಆಯಿಲ್, ಪಿನಾಮೆಟ್ ಆಯಿಲ್, ಆಲಿವ್ ಆಯಿಲ್, ವೆಜಿಟೇಬಲ್ ಆಯಿಲ್ ಪ್ರಿಪೇರ್ ಫ್ರಮ್ ಸೀಡ್ಸು, ಫ್ರೂಟ್ಸು, ಪ್ಲ್ಯಾಂಟ್ಸು, ಟ್ರೀಸು. ಅನಿಮಲ್ ಆಯಿಲ್, ಅನಿಮಲ್ ಚರ್ಮ, ಅನಿಮಲ್ ಅಂತ ಹೇಳಿದ್ರೆ ಅದ್ರ ಕೊಬ್ಬಿರ್ತದಲ್ಲ, ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು. Mineral oil is prepared from curd petroleum. The curd is mainly based on the naphtol mixed with the mixture of mineral, graphite, mica, talc and soapstone or purposely protection. The stickness oil are classified in many grades: light, medium, heavy, extra heavy or light. ಈ ಥರದ್ರಲ್ಲಿ ಡಿವೈಡ್ ಆಗಿ ನಮಗೆ ಸಿಗ್ತದೆ. ನೀವು ಆವಾಗಲೇ ಹೇಳಿದ್ನಲ್ಲ, ಆಯಿಲ್ ಯಾವ ಒಂದು ಪ್ರಾಪರ್ಟಿದಲ್ಲಿ ನೀವು ಆಯಿಲನ್ನು ಯಾವ ಥರ ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ, ಎರಡು ಕೈಯಲ್ಲಿ ಈ ಸೆಂಟರ್ ಪಾಯಿಂಟಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಹಿಡ್ಕೊಳ್ತದೆ. ಅದೇ ಥರ ನೀರನ್ನು ಹಾಕ್ಬಿಟ್ಟು ನೀವೇನೇ ಮಾಡಿದ್ರೆ ಅದು ಏನೂ ಆಗಲ್ಲ, ರಿಫ್ಲೆಕ್ಟೇ ಆಗಲ್ಲ, ನಿಮ್ಗೇನು ಅನಿಸೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಯಿಲಲ್ಲಿ ವಿಸ್ಕಾಸಿಟಿ ಅನ್ನೋಂಥ ಒಂದು ಪ್ರಾಪರ್ಟಿ ಇರ್ತದೆ. ಆ ಒಂದು ಕಾರಣದಿಂದ ಸ್ಟಿಕ್ನೆಸ್ ಪ್ರಾಪರ್ಟಿ, ಹಿಡ್ಕೊಳ್ಳೋ ಅಂಥ ಪ್ರಾಪರ್ಟಿ ಇರ್ತದೆ. ಆ ಒಂದು ಕಾರಣದಿಂದ ಇದನ್ನು ಬಳಸ್ತೀವಿ. ಯಾವುದೇ ಥರ ಫ್ರಿಕ್ಷನ್ ಬರೋದಿಲ್ಲ, ಮೆಟಲ್ ಪಾರ್ಟ್ಸು ಅಸೆಂಬಲಿಂಗ್ ಆಗಿರುವಂಥ ಗೇರ್ಸು ಡ್ಯಾಮೇಜ್ ಆಗೋದಿಲ್ಲ. ಮೊದಲನೇದಾಗಿ, ಟೈಪ್ಸ್ ಆಫ್ ಲೂಬ್ರಿಕೆಂಟ್ಸ್. ಲೂಬ್ರಿಕೆಂಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಸಾಲಿಡ್ ಆ್ಯಂಡ್ ಫ್ಲೂಯಿಡ್. ಪ್ರಾಪರ್ಟೀಸ್ ಆಫ್ ಲೂಬ್ರಿಕೆಂಟ್ಸ್. ಮೊದಲನೇದು ಆಯಿಲ್ನೆಸ್ಸು. ಇದು ಬಂದ್ಬಿಟ್ಟು ಇಟ್ ಈಸ್ ಕಂಬೈನ್ಡ್ ಪ್ರಾಪರ್ಟಿ ಆಫ್ ವೆಲ್ಡೆಬಲ್ಸ್, ಸರ್ಫೇಸ್ ಟೆನ್ಷನ್ ಆ್ಯಂಡ್ ಸ್ಲಿಪ್ರಿನೆಸ್. ಜಾರೋ ಅಂಥ ಪ್ರಾಪರ್ಟಿ ಜಾಸ್ತಿ ಇರ್ತದೆ.
ಇದರಲ್ಲಿ. ಎರಡನೇದು ಬಂದ್ಬಿಟ್ಟು ವಿಸ್ಕಾಸಿಟಿ. ಇಟ್ ಈಸ್ ದ ಸ್ಟಿಕ್ನೆಸ್ ಪ್ರಾಪರ್ಟಿ ಮೆಜರ್ ಬೈ ಇಟ್ಸ್ ಫ್ಲೋ. ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ, ರೇಷಿಯೋ ಬಿಟ್ವೀನ್ ವೇಟ್ ಆಫ್ ಎನ್ ಆಯಿಲ್ ಅಂಡ್ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಾಶ್ ಪಾಯಿಂಟ್. ಇಟ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ an oil glows and sufficient comes in the ignition by the open flame passed over the oily surface. Next ಬಂದ್ಬಿಟ್ಟು fire point. It is the temperature which have the vapor oil born in the ignition. They may be 15 degree to 20 degree Fahrenheit more than the flash point. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿ ಇದು ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು pour point. It is the temperature at which the oil will net flow ಜಾರ್ಕೊಂಡು ಹೋಗ್ತಾ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಎಮಿಲಿಫಿಕೇಶನ್. ಇಟ್ ಈಸ್ ದ ರೇಷಿಯೋ ಆಫ್ ದ ಆಯಿಲ್ ಅಂಡ್ ವಾಟರ್ ಫ್ರಮ್ ದ ಕಾಂಬಿನೇಷನ್ ಆಫ್ ದ ಬಿಟ್ವೀನ್ ರೇಷಿಯೋ ಆಫ್ 1:20. ಸಪೋಸ್ ಯಾಕೆ 1:20 ಅಂತ ಹೇಳಿದ್ರೆ, ನಾವು ಕೂಲೆಂಟ್ ಆಯಿಲ್ ಯೂಸ್ ಮಾಡ್ತೀವಿ ಕಟಿಂಗ್ ಮಾಡೋ ಟೈಮಲ್ಲಿ. ಈ ಪವರ್ ಆಕ್ಸಾದಲ್ಲಿ ಅಥವಾ ಲೇತ್ ಮಿಷಿನ್ದಲ್ಲಿ ಕಟಿಂಗ್ ಆಯಿಲನ್ನು ಯೂಸ್ ಮಾಡ್ತೀವಿ. ಆ ಥರ ಸಂದರ್ಭದಲ್ಲಿ 1 ಲೀಟ್ರು ಆಯಿಲ್ಗೆ, ಕೂಲೆಂಟ್ ಆಯಿಲ್ ಕಟಿಂಗ್ ಆಯಿಲ್ಗೆ 20 ಲೀಟರ್ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ವರ್ಕ್ ಮಾಡಬೇಕಾಗ್ತದೆ. ಅವಾಗ ರೇಷಿಯೋ ಕರೆಕ್ಟ್ ಆಗಿರ್ತದೆ, ಕಟಿಂಗ್ ಕರೆಕ್ಟ್ ಆಗಿ ತಗೊಳ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾಂಟೇಜಸ್. ಇದ್ರದ್ದು ಅನುಕೂಲಗಳು ಏನೇನು, ಇದರಿಂದ ನಮಗೆ ಅನುಕೂಲಗಳು ಏನೇನು ಸಿಗ್ತದೆ. ಇಟ್ ಪ್ರಿವೆಂಟ್ಸ್ ದ ಕಂಟ್ರೋಲ್ ಆಫ್ ಮೆಟಲ್ ಟು ಮೆಟಲ್ ಅಂಡ್ ಮಿನಿಮೈಸಿಂಗ್ ವೇರ್ ಅಂಡ್ ಟಿಯರ್. ಮೊದಲೇದು. ಎರಡನೇದು ಬಂದ್ಬಿಟ್ಟು ಇಟ್ ರೆಡ್ಯೂಸ್ ದ ಫ್ರಿಕ್ಷನ್ ಫಾರ್ ಈಸಿ ಮೂವ್ಮೆಂಟ್ ಆಫ್ ದ ಮಿಲಿಮೀಟರ್. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಇಟ್ ಮೇಡ್ ದ ಮಿಷಿನ್ ಟು ಟರ್ನ್ ಫ್ರೀಲಿ, ಡಿಪ್ರೆಷನ್ ರಿಡ್ಯೂಸ್ ಅಂಡ್ ಇನ್ಕ್ರೀಸ್ ದ ಲೈಫ್ ಆಫ್ ದ ಮಿಷಿನ್ ಪಾರ್ಟ್ಸ್. ಮಿಷಿನ್ದು ಪಾರ್ಟ್ಸು ಸ್ವಲ್ಪ ಜಾಸ್ತಿ ಲೈಫ್ ಕೊಡ್ತದೆ. ಅಂದರೆ 1 ವರ್ಷ ಬರುವಂಥ ಪಾರ್ಟ್ಸು ಕರೆಕ್ಟಾಗಿ ಲೂಬ್ರಿಕೇಶನ್ಸ್ ನಾವು ಮಾಡಿದ್ರೆ, ನಾವು ಲೂಬ್ರಿಕೆಂಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಂಡು ಬಳಸ್ಕೊಂಡ್ರೆ 5 ವರ್ಷ ಬರ್ಬೋದು. ಈ ಥರ ನಮಗೆ 4 ವರ್ಷದ ಮೇಂಟೆನೆನ್ಸು ಕಾಸ್ಟ್ ಕಡಿಮೆ ಆಗ್ತದೆ. ಯಾವೊಂದು ಕಾರಣದಿಂದ ಅಂದರೆ ಲೂಬ್ರಿಕೇಶನ್ ಕರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ 1 ವರ್ಷ ಬರುವಂಥದ್ದು 5 ವರ್ಷ ಬರ್ತದೆ, ಇನ್ನು 4 ವರ್ಷ ಜಾಸ್ತಿ ಬರ್ತದೆ ಆ ಥರ. ನೆಕ್ಸ್ಟ್ ಇಟ್ ಮೇಕ್ಸ್ ದ ಡಿಪ್ರೆಷನ್ ವೇರ್ ಆ್ಯಂಡ್ ಟಿಯರ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಪ್ರಮೋಟ್ಸ್ ಪಾರ್ಟ್ಸ್ ಪ್ರಿವೆಂಟಿಂಗ್ ದ ಪಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ಕರೋಷನ್. ಯಾವುದೇ ಥರ ನೀರು ಬಿದ್ದರೆ ತುಕ್ಕಿಡಿಯೋದಿಲ್ಲ, ರೆಸ್ಟ್ ಹಿಡಿದು ಡ್ಯಾಮೇಜ್ ಆಗೋದಿಲ್ಲ ಪಾರ್ಟ್ಸು. ನೆಕ್ಸ್ಟ್ ಇಟ್ ಸರ್ವ್ಸ್ ಆ್ಯಂಡ್ ಕಸ್ಟಮ್ ಆಫ್ ಶಾಕ್ ಲೋಡ್. ಯಾವುದೇ ಥರ ನಮಗೆ ಶಾಕ್ ಲೋಡನ್ನು ಕೊಡೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ರಿಪ್ರೆಷನ್ ಆಫ್ ದ ಕೂಲಿಂಗ್ ದ ಮೂವ್ಮೆಂಟ್ ಪಾರ್ಟ್ಸ್. ಮೂವ್ಮೆಂಟ್ ಆಗುತ್ತಾ ಇರುವಂಥ ಪಾರ್ಟ್ಸು ಈಸಿಯಾಗಿ ಕನ್ವರ್ಷನ್ ತಗೊಳ್ತದೆ. ಲೋಡ್ ಅಡಿಷನಲ್ ಈಕ್ವಾಲಿಟಿ. ಅಂದರೆ ನಾವು ವರ್ಕ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ನಮಗೆ ಲೈಫ್ ಬರ್ತದೆ, ಆಕ್ಯುರಸಿ ಬರ್ತದೆ ಇದರಲ್ಲಿ. ಇಟ್ ಹಿಯರ್ ದ ಮಿಷಿನ್ ಇನ್ ಗುಡ್ ಕಂಡೀಷನ್ ಆ್ಯಂಡ್ ಮೇಂಟೈನ್ ಇಟ್ಸ್ ಆಕ್ಯುರಸಿ. ನಾವು ಟಾಲರೆನ್ಸ್ ಕೊಡ್ತೀವಿ, ಆ ಟಾಲರೆನ್ಸ್ ನಮ್ಗೆ ಕರೆಕ್ಟಾಗಿ ಸಿಗ್ತದೆ. ಡಿವಿಯೇಷನ್ಸ್ ಏನು ನೋಡ್ಕೊಂಡು ಮಾಡ್ತಾ ಇರ್ತೀವಿ, ಆ ಥರ ಡಿವಿಯೇಷನ್ಸ್ ನಮಗೆ ಕರೆಕ್ಟಾಗಿ ಸಿಗ್ತದೆ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕಟ್ಟಿಂಗ್ ಫ್ಲೂಯಿಡ್ಸ್ ಆ್ಯಂಡ್ ಕೂಲೆಂಟ್ಸು. ಕಟ್ಟಿಂಗ್ ಫ್ಲೂಯಿಡ್ಸ್ ಅಂತ ಹೇಳಿದ್ರೆ ಕರ್ಡ್ ಆಯಿಲು, ಲಾರ್ಡು, ಮಿನರಲ್ ಆಯಿಲು, ಕಟ್ಟಿಂಗ್ ಲೂಬ್ರಿಕೆಂಟ್ಸ್ ಸಚ್ ಎಸ್ ಹೆವಿ ಕಟ್ಟಿಂಗ್ ಆಪರೇಷನ್ಸ್. ಹೆವಿ ಕಟ್ಟಿಂಗ್ ಆಪರೇಷನ್ಸ್ ಅಂತ ಹೇಳಿದ್ರೆ ಪವರ್ ಆಕ್ಸಾದಲ್ಲಿ ರಾಡ್ಸನ್ನ ಕಟ್ ಮಾಡೋದನ್ನ, ಮತ್ತು ಲೇತ್ ಮಿಷಿನಲ್ಲಿ, ಜನರಲ್ ಲೇತ್ ಮಿಷಿನ್, ಇಂಜಿನ್ ಲೇತಲ್ಲಿ, ಅಥವಾ CNC ಲೇತ್, ಕಂಪ್ಯೂಟರ್ ನ್ಯೂಮರಿಕೈಸ್ ಕಂಟ್ರೋಲಿಂಗ್ ಮಿಷಿನ್, ಇದರಲ್ಲಿ ವರ್ಕ್ ಮಾಡುವಂಥದ್ದು ಕೂಲೆಂಟ್ಸ್ ಬಳಸ್ಕೊಂಡೇ ಯೂಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಟೂಲ್ ಪಾಯಿಂಟು ಬ್ಲೆಂಟ್ ಆಗೋದಿಲ್ಲ, ಲೈಫ್ ಬರ್ತದೆ. ಇದರಿಂದ ನಮಗೆ ಸಿಗುವಂಥದ್ದು ಏನಂತ ಹೇಳಿದ್ರೆ, ಈ ಕಟ್ಟಿಂಗ್ ಆಯಿಲ್ ಯಾವುದೇ ಥರ ವೇಸ್ಟ್ ಆಗೋದಿಲ್ಲ, ಕರೆಕ್ಟಾಗಿ ನಮಗೆ ಸಿಗ್ತದೆ. ಇದ್ರ ಪರ್ಸೆಂಟೇಜ್ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇನ್ನೊಂದೇನಂತ ಹೇಳಿದ್ರೆ, ಇದರಲ್ಲಿ ಬರುವಂಥದ್ದು ಕೂಲೆಂಟ್ ಅಂದರೆ ಏನು ಅಂದರೆ, ಇಟ್ ಈಸ್ ದ ಮ್ಯಾಟರ್ ಯೂಸ್ ಟು ರೆಡ್ಯೂಸ್ ದ ಹೀಟನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಪ್ರೊಡ್ಯೂಸ್ ದ 100% ಟೂಲ್ ವರ್ಕು. ಅಂದರೆ ಆ ಟೂಲ್ನ ಬ್ಲೆಂಟ್ ಆಗ್ತಿರ ಕರೆಕ್ಟಾಗಿ ನೋಡ್ಕೊಳ್ಳೋದಕ್ಕೆ ಯೂಸ್ ಟು ರೆಡ್ಯೂಸ್ ದ ಹೀಟ್ ಎಫಿಷಿಯನ್ಸಿ ಎಫೆಕ್ಟ್ ಆ್ಯಂಡ್ ಡೆವಲಪ್ ದ ಟೂಲ್ ಲೈಫ್ ಆ್ಯಂಡ್ ಆಕ್ಯುರಸಿ ಮಿಷಿನ್ ಆ್ಯಂಡ್ ಕಟಿಂಗ್ ಟೂಲ್. ಮಿಷಿನ್ದು ಆಕ್ಯುರಸಿ ಮತ್ತು ಕಟಿಂಗ್ ಟೂಲ್ದು ಆಕ್ಯುರಸಿ. ಕಟಿಂಗ್ ಟೂಲ್ ಪಾಯಿಂಟ್ ಕರೆಕ್ಟಾಗಿದ್ದರೆ ಆ ಆ್ಯಂಗಲ್ ಇರುವಂಥ ಡೆವಲಪ್ಮೆಂಟು ನಾವು ಎಷ್ಟು ಮಾಡ್ಕೊಂಡಿರ್ತೀವಿ ಆ್ಯಂಗಲ್ಲು, ಅಷ್ಟು ಕಟ್ಟಿಂಗ್ ಆ್ಯಂಗಲ್ ಕರೆಕ್ಟಾಗಿದ್ದರೆ ನಮಗೆ ಟೂಲ್ ಲೈಫ್ ಸಿಗ್ತದೆ. ಟು ಹೋಲ್ಡ್ ದ ಮಿಷಿನ್ ಆ್ಯಂಡ್ ಜಾಬ್ಸು. ಇದರಲ್ಲಿ ಜನರಲ್ ಆಗಿ ನಾವು ಯಾವ ಥರ ಬಳಸ್ಕೊಳ್ತೀವೋ ಆ ಥರ ನಮಗೆ ಟೂಲ್ ಲೈಫು, ಮಿಷಿನ್ಸ್ ಲೈಫು. ಎಕ್ಸಾಂಪಲ್, ಈ ಟೇಲರಿಂಗ್ ಮಿಷಿನ್, ಸಿವಿಂಗ್ ಮಿಷಿನ್ನು, ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಲ್ಲೇ ಆಯಿಲ್ ಸ್ಪಾಟ್ಸನ್ನು ಕೊಟ್ಟಿರ್ತಾರೆ. ಬಿಫೋರ್ ಸ್ಟಾರ್ಟಿಂಗ್ ದ ವರ್ಕ್ ವಿ ಶುಡ್ ಅಪ್ಲೈ 2 drops ಆಫ್ ಆಯಿಲ್ಸ್. ಆಫ್ಟರ್ ದ ವರ್ಕ್
we should apply a 2 drops of oils for maintaining the ಮಿಷಿನ್ಸ್ ಲೈಫ್. ಅದೇ ಥರ ಎಲ್ಲದರಲ್ಲೂ ಬರ್ತದೆ. ನಾವೇನು ಮಾಡ್ತೀವಿ, ಒಂದು ಇಂಜಿನ್ದಲ್ಲಿ ಏನು ಮಾಡ್ತೀವಿ, ಜನರಲ್ ಆಗಿ ಎಲ್ಲೋ ಒಂದು ಕಡೆ ಮಾಡೋದಿಲ್ಲ. ಈ 4 ವೀಲರ್ದಲ್ಲಿ, ಸೈಕಲ್ ಚೈನ್ದಲ್ಲಿ ಆಯಿಲ್ ಹಾಕ್ತೀವಿ. ಮತ್ತು ಈ ಮೀಟಿಂಗ್ ಪಾಟ್ಸ್ ಹತ್ರ ಆಯಿಲ್ ಹಾಕ್ತೀವಿ. 2 ಮೀಟಿಂಗ್ ಪಾಟ್ಸ್ ಯಾಕಂತ ಹೇಳಿದ್ರೆ ಫ್ರಿಕ್ಷನ್ ಆಗಬಾರ್ದು, ಕರೆಕ್ಟಾಗಿ ಸೀಟ್ ಹಾಕಬೇಕು ಅಂತೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಜಿನ್ಸಲ್ಲಿ ಈ ವೀಲ್ ಹಬ್ಬು, ಇದರಲ್ಲಿ ಬಾಲ್ ಬೇರಿಂಗ್ಸ್ ಅಂತೇಳಿ ಬರ್ತದೆ. ಅದಕ್ಕೆ ನಾವು ಮಾಡ್ತೀವಿ, ಹಬ್ಬನ್ನ ಗ್ರೀಸಿಂಗ್ ಮಾಡ್ತೀವಿ ಮತ್ತು ಬೇರಿಂಗ್ಗೆ ಗ್ರೀಸಿಂಗ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಕನಿಷ್ಠ ಒಂದು 1000 ಕಿಲೋಮೀಟ್ರ್ ಹೋಗಿ ಬಂದರೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಹಬ್ ಗ್ರೀಸಿಂಗನ್ನ, ಇರೋವಂಥ ಗ್ರೀಸಿಂಗನ್ನ ತೆಗೆದುಬಿಟ್ಟು ಇನ್ನೊಂದು ಸತಿ ಗ್ರೀಸಿಂಗನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಹೀಟಿಗೆ ಏನಾಗಿರ್ತದೆ ಅಂದರೆ ಆ ಗ್ರೀಸ್ ಪ್ರಾಪರ್ಟಿನ ಕಳ್ಕೊಂಡಿರ್ತದೆ. ಆ ಗ್ರೀಸ್ ಪ್ರಾಪರ್ಟಿ ಕಳ್ಕೊಂಡಾದ್ಮೇಲೆ ಆ ಬಾಲ್ಸ್ ಏನಾಗ್ತದೆ, ಕೇಜ್ ಮೇಲೆ ರೋಲ್ ಆಗೋದ್ರಿಂದ ಅದು ಬಾಲ್ಸ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ. ಮತ್ತು ಡ್ಯಾಮೇಜ್ ಆದರೆ ವೈಬ್ರೇಷನ್ ಬರ್ತದೆ. ಈ ಒಂದು ಪ್ರಿಕಾಷನ್ಸ್ನ ನಾವು ಅಡಾಪ್ಟ್ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ಸು ಬರೋದಿಲ್ಲ. ಆ ಒಂದು ಕಾರಣದಿಂದ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೈಂಡ್ಸ್ ಆಫ್ ಕೂಲೆಂಟ್ಸ್ ಯಾವ್ದಾದ್ರಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ ಏರು, ವಾಟ್ರು, ಆಯಿಲ್ ಆರ್ ಆಯಿಲಿ ಸಬ್ಸ್ಟೆನ್ಸ್. ಏರ್ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಏರ್ ಅಲ್ಲ, ಏರ್ ಕಂಪ್ರೆಸರಲ್ಲಿ ಒಂದು ಏರ್ ಇರ್ತದೆ, ಆ ಏರ್ ಮುಖಾಂತರ ಕೂಲ್ ಮಾಡ್ತೀವಿ. ನೆಕ್ಸ್ಟ್ ವಾಟರ್ ಜನರಲ್ ಆಗಿ ಗೊತ್ತಿರ್ತದೆ. ನೆಕ್ಸ್ಟ್ ಆಯಿಲ್ ಅನ್ನೋದು ಜನರಲ್ ಗೊತ್ತಾಗಿದೆ. ಆಯಿಲ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಗ್ರೀಸು, ಈ ಥರ. ಏರ್ ಬಂದ್ಬಿಟ್ಟು ಮೋಟರ್ಸಲ್ಲಿ ಬರ್ತದೆ. ಅಂದರೆ ಈ ಇಂಜಿನ್ದಲ್ಲಿ ಒಂದು ಫ್ಯಾನ್ ಫಿಟ್ ಮಾಡಿರ್ತಾರೆ. ಆ ಫ್ಯಾನ್ ಏನಾಗ್ತದೆ ಅಂತ ಹೇಳಿದ್ರೆ ಏರನ್ನು ಡೆವಲಪ್ ಮಾಡ್ತದೆ. ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ. ನೆಕ್ಸ್ಟ್ ವಾಟರ್ ಬಂದ್ಬಿಟ್ಟು ಸ್ಟೀಮ್ ಇಂಜಿನ್ಸಲ್ಲೇ ಹಾಕಿರ್ತಾರೆ. ನೆಕ್ಸ್ಟ್ ಆಯಿಲ್ಸು ಸ್ಟೀಮ್ ಇಂಜಿನ್ಸಲ್ಲೇ ಇರ್ತದೆ. ಮತ್ತು ಆಯಿಲ್ ಕೆಲವೊಂದು ಸತಿ ಕಟಿಂಗ್ ಮಾಡೋ ಟೈಮಲ್ಲಿ ಕೂಲೆಂಟ್ ಆಯಿಲನ್ನು ಯೂಸ್ ಮಾಡ್ತೀವಿ, ಅದು ಸಹ ಕೂಡ ಒಂದು ಆಯಿಲು. ಕೈಂಡ್ಸ್ ಆಫ್ ಕೂಲೆಂಟ್ಸು ಅದು ಸಹ ಕೂಡ. ನೆಕ್ಸ್ಟ್ ಪರ್ಪಸ್ ಆಫ್ ಕೂಲೆಂಟ್ಸ್, ಯಾವ ಒಂದು ಕಾರಣಕ್ಕೆ ನಾವು ಕೂಲೆಂಟ್ಸನ್ನ ಯೂಸ್ ಮಾಡ್ತೀವಿ ಅಂತೇಳಿ. ಮೊದಲನೇದಾಗಿ ಟು ಕೂಲ್ ದ ಜಾಬ್ ಆ್ಯಂಡ್ ಟು ಅವಾಯ್ಡ್ ಎಕ್ಸ್ಪ್ಯಾನ್ಷನ್ ಬೈ ಹೀಟನ್ನು ತಡೆಯೋದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಟು ಕಂಟ್ರೋಲ್ ದ ಟೆಂಪರೇಚರ್ ಜಾಸ್ತಿ ಆಗೋದನ್ನು ನಾವೇನು ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಫಾರ್ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ ಆಫ್ ದ ಕಟಿಂಗ್ ಟೂಲ್. ಟು ಕಂಟ್ರೋಲ್ ದ ಫ್ಲೈಯಿಂಗ್ ಆರ್ ಕಟಿಂಗ್ ಚಿಪ್ಸ್. To wash away the cutting chips, to obtain a smooth finish, to reduce friction between tool and work, to prevent the machine from rusting and corrosion, to prevent wear, to reduce noise, to aid the distribution of load, to carry away heat generated by friction. Lubricants ಅಂತ ಹೇಳಿದ್ರೆ it is a compound used as friction reduce as well as coolant. The oil increase casting efficiency of water, decrease the heat. Soluble oil mixed with water is used as a lubricant. Lubrication, it is a method of applying a lubrication with the help of lubricator where the friction is developed and to reduce the friction and to control the temperature. Coolant, it is used between the job and cutting tool. Example, power hacksaw while cutting the rod. And another example is lathe machine, whether it is engine lathe or whether it is CNC lathe. ಈ ಥರದ್ರಲ್ಲಿ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಕೂಲೆಂಟ್ಸನ್ನ ಡೆವಲಪ್ಮೆಂಟ್ ಮಾಡ್ತೀವಿ. ಈಸಿಯಾಗಿರೋವಂಥ ಮೆಥಡ್ಸು, ಈಸಿಯಾಗಿರೋವಂಥ ಡೆವಲಪ್ಮೆಂಟ್ಸು. ಯಾಕೆ ಅಂತ ಹೇಳಿದ್ರೆ ಕಡಿಮೆ ಕಾಸ್ಟಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಈ ಥರ ಪ್ರೊಸೀಜರನ್ನು ಅಡಾಪ್ಟ್ ಮಾಡಿದ್ರೆ ನಮ್ಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಈಸಿ ಮೂಮೆಂಟ್ ಆಫ್ ವರ್ಕ್ ನಡೀತದೆ, ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಕರೆಕ್ಟಾಗಿರುವಂಥ ಮೆಥಡನ್ನು ಫಾಲೋ ಮಾಡಿದ್ರೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಸಿಂಪಲ್ಲಾಗಿ ಹೇಳಿದ್ದೀನಿ. ಲೂಬ್ರಿಕೆಂಟ್ಸ್ ಚಾಪ್ಟ್ರು ಇದರಲ್ಲಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಏನೇ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನ ಹತ್ರ ಕ್ಲಾರಿಫೈ ಮಾಡಿಕೊಡಿ. ಥ್ಯಾಂಕ್ ಯು, ಧನ್ಯವಾದ.